ಎಲ್ಲ ಒಂದು SLC ವಿದ್ಯಾರ್ಥಿಗಳಿಗೆ ಟ್ರೂಸಿಕೆ ಅಫಿಷಿಯಲ್ ಚಾನಲ್ಗೆ ಸ್ವಾಗತ. ನಾನು ಚೇತನ್ ಸೇಕೆ. ಇವತ್ತಿನ ವಿಡಿಯೋದಲ್ಲಿ SLC FP1 ಎಕ್ಸಾಮ್ಗೆ ಗಣಿತ ವಿಷಯದ ಒಂದು ಕ್ವಶನ್ ಪೇಪರು ಉತ್ತರ ಸಹಿತ ನೋಡೋಣ. ಈ ಒಂದು ಕ್ವಶನ್ ಪೇಪರು ವೆರಿ ಇಂಪಾರ್ಟೆಂಟು ನಿಮ್ಮ FP1 ಎಕ್ಸಾಮ್ಗೆ. ಯಾಕೆ ಅಂದರೆ ಇಲ್ಲಿ ಯಾವ ರೀತಿಯಾಗಿ ಪ್ಯಾಟರ್ನ್ ಕೊಟ್ಟಿದ್ದಾರೆ, ಇದೇ ಪ್ಯಾಟರ್ನಲ್ಲಿ ಒಂದು FP1 ಎಕ್ಸಾಮ್ನ ಗಣಿತ ವಿಷಯದ ಕ್ವಶನ್ ಪೇಪರ್ ಇರುತ್ತದೆ. ಅಷ್ಟೇ ಮಾತ್ರವಲ್ಲ, ಇಲ್ಲಿರೋ ತುಂಬ ಪ್ರಶ್ನೆಗಳು ನಿಮ್ಮ ಎಕ್ಸಾಮ್ಗೆ ರಿಪೀಟ್ ಆಗ್ಬೋದು. ಜಸ್ಟ್ ನಂಬರ್ಸ್ನ ಚೇಂಜ್ ಮಾಡ್ಬೋದು. ಅದರಿಂದ ಚೆನ್ನಾಗಿ ನೋಡ್ಕೊಂಡೋಗಿ, ನಿಮ್ಮ ಎಕ್ಸಾಮ್ಗೆ ರಿಪೀಟ್ ಆಗ್ತವೆ. ಕೊನೆಯವರೆಗೆ ನೋಡಿ, ಸಂಪೂರ್ಣ ಕ್ವಶನ್ ಪೇಪರು ಉತ್ತರ ಸಹಿತ ಕೊಡ್ತೇನೆ. ಓಕೆನಾ? ಬನ್ನಿ ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ಇನ್ನೂ ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆ ಅಂದರೆ ನಿಮ್ಮೊಂದು 10th SLC ಅನ್ನೋಲ್ ಎಕ್ಸಾಮ್ ಮುಗಿಯವರೆಗೆ ಎಲ್ಲ ವಿಷಯಗಳು, ಪಾಸಿಂಗ್ ಪ್ಯಾಕೇಜ್ಗಳು, ಸ್ಕೋರಿಂಗ್ ಪ್ಯಾಕೇಜ್ಗಳು, ಇಂಪಾರ್ಟೆಂಟ್ ಕ್ವಶನ್ಗಳು, ಕ್ವಶನ್ ಪೇಪರ್ಗಳು ಮತ್ತು ಅಷ್ಟೇ ಅಲ್ಲದೆ ನಿಮ್ಮ ಒಂದು ಎಕ್ಸಾಮಿಗೆ ಬರುವಂಥ ಫಿಕ್ಸ್ ಕ್ವಶನ್ಗಳು ಎಲ್ಲವನ್ನು ಇದೇ ಚಾನಲ್ ಆಗ್ತಿರೋದ್ರಿಂದ ಪ್ರತಿಯೊಬ್ಬರು ಕೂಡ ಮಿಸ್ ಮಾಡೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಗ್ಯಾರಂಟಿ 10th ಈ ಒಂದು ಚಾನಲ್ಲು ಯೂಸ್ ಆಗ್ತದೆ ಮಾಡಿದ್ರಾ? ಹಾಗೆ ವಿಡಿಯೋನ ಲೈಕ್ ಮಾಡಿ ಮತ್ತು ಎಲ್ಲ ಫ್ರೆಂಡ್ಸಿಗೆ ಶೇರ್ ಮಾಡಿ, ಅವ್ರಿಗೂ ಶೇರ್ ಮಾಡಿ, ಅವ್ರಿಗೂ ಈ ಒಂದು ಕ್ವಶನ್ ಪೇಪರ್ನ ಕಳಿಸಿ. ಓಕೆ, ನೋಡ್ತಾ ಹೋಗೋಣ. ಸಾಧನಾ ಪರೀಕ್ಷೆ FP1 ವಿಷಯ ಗಣಿತ ತರಗತಿ 10 ಅಂಕಗಳು 20. ನಾನು ನಿಮಗೆಲ್ಲ ಚಾನಲ್ಲಿ ಕನ್ನಡ ಹಾಕಿದ್ದೀನಿ, ಇಂಗ್ಲೀಷ್ ಹಾಕಿದ್ದೀನಿ, ಎಲ್ಲ ವಿಷಯ ಹಾಕಿದ್ದೀನಿ. ಆಲ್ಮೋಸ್ಟ್ ನಿಮಗೆ FP1 ಎಕ್ಸಾಮ್ಗೆ ಎಲ್ಲ ವಿಷಯಗಳ ಮೇಲೆ ಒಂದು 2 ರಿಂದ 3 ಸೆಟ್ಟು ಕ್ವಶನ್ ಪೇಪರ್ ಹಾಕ್ತೀನಿ. ಎಲ್ಲವನ್ನ ಚೆನ್ನಾಗಿ ನೋಡ್ಕೊಂಡೋಗಿ, ಓದ್ಕೊಂಡೋಗಿ, ನಿಮ್ಮ ಎಕ್ಸಾಮ್ಗೆ ರಿಪೀಟ್ ಆಗ್ತವೆ. ಓಕೆನಾ? ನೋಡ್ತಾ ಹೋಗೋಣ. ಒಂದೇ ಮೇಲೆ ನಿಮಗೆ 2 ಬಹುವಾಕ್ಯ ಇರ್ತವೆ. 2 ಬಹುವಾಕ್ಯ, ಪ್ರತಿ ಪ್ರಶ್ನೆಗೆ 1 ಅಂಕ. ಪ್ರಶ್ನೆಗೆ 1, 5 ಮತ್ತು 7ರ ಲಸ ಕೇಳಿದರೆ ನಿಮಗೆ ಲಸ ಕೇಳ್ಬೋದಿಲ್ಲ, ಮಸ ಕೇಳ್ಬೋದು. ಒಂದು ಪ್ರಶ್ನೆನ ಕೇಳ್ಬೋದು. ಆಪ್ಷನ್ ಎ 12, ಆಪ್ಷನ್ ಬಿ 30, ಆಪ್ಷನ್ ಸಿ 42, ಆಪ್ಷನ್ ಡಿ 35. ಏನಾಗ್ಬೋದು ಆನ್ಸರು? ಗೆಸ್ ಮಾಡಿ. ಸರಿಯಾದ ಉತ್ತರ ಆಪ್ಷನ್ ಎಷ್ಟಾಗ್ಬೋದು ನೋಡಿ? 35. ಆಪ್ಷನ್ ಯಾವುದಿದೆ ನೋಡಿ? ಆಪ್ಷನ್ ಡಿ ಆಗ್ತದೆ. ಆಪ್ಷನ್ ಡಿ 35 ಸರಿಯಾದ ಉತ್ತರ. ಇನ್ನು ಕ್ವಶನ್ ನಂಬರ್ 2, ಯಾವುದೇ ಪರಿಹಾರವನ್ನು ಹೊಂದಿಲ್ಲದ 2 ಚರಾಕ್ಷರಗಳ ಜೋಡಿ ರೇಖಾತ್ಮಕ ಸಮೀಕರಣಗಳನ್ನು ನಕ್ಷೆಯಲ್ಲಿ ಪ್ರತಿನಿಧಿಸುವ ರೇಖೆಗಳು. ಆಪ್ಷನ್ ಎ ಸಮಾಂತರವಾಗಿರುತ್ತವೆ, ಆಪ್ಷನ್ ಬಿ ಆಯ್ಕೆಗೊಳ್ಳುತ್ತವೆ, ಆಪ್ಷನ್ ಸಿ ಛೇದಿಸುತ್ತವೆ, ಆಪ್ಷನ್ ಡಿ ಲಂಬವಾಗಿರುತ್ತದೆ. ಗೆಸ್ ಮಾಡಿ ನೀವು, ನಾನು ನಿಮಗೆ ಆನ್ಸರ್ನ ಹೇಳ್ತೀನಿ. ಯಾವುದಾಗ್ಬೋದು? 2ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಮಾಂತರವಾಗಿರುತ್ತವೆ. ಇನ್ನು ಪ್ರಶ್ನೆಗೆ 3, ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 1 ಅಂಕದ 3 ಪ್ರಶ್ನೆ, ಟೋಟಲಾಗಿ 3 ಅಂಕ, ಪ್ರತಿ ಪ್ರಶ್ನೆಗೆ 1 ಅಂಕ. ಇಲ್ಲಿ ನಿಮಗೆ ಸ್ವಲ್ಪ ಪ್ಯಾಟರ್ನ್ ಚೇಂಜ್ ಆಗ್ಬೋದು, ಎಲ್ಲ ಚೇಂಜ್ ಆಗೋದಿಲ್ಲ. ಏನಾಗ್ಬೋದು, ನಿಮಗೆ 1 ಮಾರ್ಕ್ಸು ಕಡಿಮೆ ಕೊಟ್ಟು 2 ಮಾರ್ಕ್ಸ್ ಜಾಸ್ತಿ ಕೊಡ್ಬೋದು. ಓಕೆನಾ? ಆಲ್ಮೋಸ್ಟ್ ನಿಮಗೆ ಗಣಿತ ವಿಷಯದ ಮೇಲೆ ಒಂದು 2 ರಿಂದ 3 ಸೆಟ್ ಆಗ್ತೀನಿ ಕ್ವಶನ್ ಪೇಪರ್ನ. 3 ನೋಡ್ಕೊಳ್ಳೇಬೇಕು, ಯಾಕಂದರೆ ಲೆಕ್ಕಗಳು ರಿಪೀಟ್ ಆಗ್ತವೆ. ಜಸ್ಟ್ ನಂಬರ್ನ ಚೇಂಜ್ ಮಾಡ್ಬೋದು, ರಿಪೀಟ್ ಆಗ್ತವೆ. ಚೆನ್ನಾಗಿ ನೋಡ್ಕೊಂಡೋಗಿ. 3ನೇ ಪ್ರಶ್ನೆ, P(x) = 3x³ - 4x4 + 2x2 + 5x + 2. ಈ ಬಹುಪದೋಕ್ತಿಯ ಮಹತ್ತಮ ಘಾತವನ್ನು ಡಿಗ್ರಿ ಬರೆಯಿರಿ. ಅಬ್ಸರ್ವ್ ಮಾಡಿ, ಇಲ್ಲಿ ಯಾವುದು ಹೈಯೆಸ್ಟ್ ಡಿಗ್ರಿ ಇದೆ ನೋಡ್ಕೊಳ್ಳಿ. 3 ಇದೆ, 4 ಇದೆ, 2 ಇದೆ, ಯಾವುದಾಗ್ಬೋದು ಹೈಯೆಸ್ಟ್ ಡಿಗ್ರಿ? 3ನೇ ಪ್ರಶ್ನೆಗೆ ಸರಿಯಾದ ಉತ್ತರ 4. ನೀವು ಅಬ್ಸರ್ವ್ ಮಾಡ್ಬೋದು. ಇಲ್ಲಿ ಈ ಸಮೀಕರಣ ನೋಡಿ, ಈ ಬಹುಪದೋಕ್ತಿ ನೋಡಿ, ಕೊಟ್ಟಿದ್ದಾರೆ ನೋಡಿ. ಇಲ್ಲಿ 3 ಹೈಯೆಸ್ಟ್ ಅಲ್ಲ, 4 ಹೈಯೆಸ್ಟು. ಓಕೆನಾ? ನೆಕ್ಸ್ಟ್ ಕ್ವಶನ್ ನಂಬರ್ 4, x + 2y - 4 = 0, 3x + 2y - 5 = 0. ಈ ರೇಖಾತ್ಮಕ ಸಮೀಕರಣಗಳು ಎಷ್ಟು ಪರಿಹಾರಗಳನ್ನು ಹೊಂದಿವೆ? ಪರಿಹಾರಗಳನ್ನು ಕೇಳಿದರೆ 1 ಮಾರ್ಕ್ಸಿಗೆ ಸಿಂಪಲ್ ಇರ್ತವೆ, ತುಂಬ ಕಠಿಣ ಇರೋದಲ್ಲ, ಸಿಂಪಲ್ ಇರ್ತವೆ. ಸೊಲ್ಯೂಷನ್ ನೋಡಿ. 4ನೇದು ಅನನ್ಯ ಪರಿಹಾರ. ಒಂದು ಪರಿಹಾರ ಅಂತ ಕೊಟ್ಟಿದ್ದಾರೆ ನೋಡಿ. ನೀವು ಸಾಲ್ವ್ ಮಾಡಿ ನೋಡ್ಕೊಳ್ಳಿ ಉತ್ತರವನ್ನು. ಇನ್ನು 5ನೇದು, P(f(x) ಎಂಬ ವರ್ಗ ಬಹುಪದೋಕ್ತಿಯ ನಕ್ಷೆಯು -3, 0, -1, -5, 0, -6 ಹಾಗೂ 2, 0 ನಿರ್ದೇಶಾಂಕ ಬಿಂದುಗಳ ಮೂಲಕ ಹಾದು ಹೋದರೆ ಈ ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳು ಕೇಳಿದ್ದಾರೆ. ಶೂನ್ಯತೆ ಯಾವೆಲ್ಲ ಆಗ್ಬೋದು ನೋಡೋಣ. ಆನ್ಸರ್ ಸಾಲ್ವ್ ಮಾಡಿ ನೀವು. ನಾನು ಆನ್ಸರ್ ಹೇಳ್ತೀನಿ, ನೀವು ರಪ್ಪುಗಳಲ್ಲಿ ಟ್ರೈ ಮಾಡಿ. ಅದು ತಪ್ಪಾಗಲಿ ಸರಿಯಾಗಲಿ ಒಟ್ಟಿನಲ್ಲಿ ಬಿಡಿಸಿ ನೀವು, ಅವಾಗ ಮಾತ್ರ ನಿಮಗೆ ಲೆಕ್ಕಗಳು ಬರ್ತವೆ. ಅದು ತಪ್ಪಾಗಲಿ ಸರಿಯಾಗಲಿ, ನಾನು ಆನ್ಸರ್ ಹೇಳಿದ ಮೇಲೆ ನಿಮಗೆ ತಪ್ಪಾಗಿರೋ ಅಂತ ತೆಗೆದುಕೊಳ್ಳಿ. ಓಕೆ, ಆನ್ಸರ್ ನೋಡಿ. 5ನೇದು -3, 2. ಇನ್ನು ಪ್ರಶ್ನೆಗೆ 6,
ಇದು ಜಸ್ಟ್ ಮಾಮೂಲು ಕ್ವಶನ್ ಪೇಪರು. ನಿಮಗೆ ಇನ್ನೂ ಹಾಕ್ತೀನಿ, ಇನ್ನೂ 2 ಸೆಟ್ ಹಾಕ್ತೀನಿ. ಅವನು ಚೆನ್ನಾಗಿ ನೋಡ್ಕೊಳ್ಳೇಬೇಕು, ಚೆನ್ನಾಗಿ ಓದ್ಕೊಳ್ಳಿ, ಪ್ರಾಕ್ಟೀಸ್ ಮಾಡಿ. ಆದಷ್ಟು ಬರೀ ಓದಿರೋದು ಸಾಲೋದಿಲ್ಲ, ಪ್ರಾಕ್ಟೀಸ್ ಮಾಡಬೇಕು. ಇನ್ನು 3ನೇ ಮೇನು, ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ 2 ಅಂಕ 4 ಪ್ರಶ್ನೆ, ಟೋಟಲಾಗಿ 8 ಅಂಕ, ಪ್ರತಿ ಪ್ರಶ್ನೆಗೆ 2 ಅಂಕ. ಅಥವಾ ನಿಮಗೆ ಏನು ಮಾಡ್ಬೋದು, 2 ಮಾರ್ಕ್ಸ್ ಜಾಸ್ತಿ ಕೊಡ್ಬೋದು ಅಥವಾ 1 ಮಾರ್ಕ್ಸ್ ಕಡಿಮೆ ಕೊಡ್ಬೋದು. ಏನು ಮಾಡ್ತಾರೆ ಕೆಲವೊಂದು ಸಲ 3 ಮಾರ್ಕ್ಸ್ ಯಾರು ಕೊಡ್ತಾರೆ, 2 ಮಾರ್ಕ್ಸಿನ ಕ್ವಶನ್ನು ಕಡಿಮೆ ಮಾಡ್ತಾರೆ. ಈ ರೀತಿ ಮಾಡ್ಬೋದು. ಒಟ್ಟಿನಲ್ಲಿ 20 ಮಾರ್ಕ್ಸಿಗೆ ಇದೇ ರೀತಿ ಪ್ಯಾಟರ್ನ್ ಇರ್ತದೆ. 6ನೇ ಪ್ರಶ್ನೆ, 3 + √2 ಇದು ಒಂದು ಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಕೇಳಿದ್ದಾರೆ. ನೋಡಿ, ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನು. ನಿಮ್ಮ ಎಕ್ಸಾಮ್ಗೆ 2 ಮಾರ್ಕ್ಸಿಗೆ ಕೇಳ್ಬೋದು, ಇಲ್ಲ 3 ಮಾರ್ಕ್ಸಿಗೆ ಕೇಳ್ಬೋದು. ಹೆಚ್ಚಾಗಿ ನಿಮಗೆ 2 ಮಾರ್ಕ್ಸಿಗೆ ಕೇಳ್ತಾರೆ. 6ನೇ ಕ್ವಶನ್ ಆನ್ಸರ್ ನೋಡಿ, 3 + √2 ಒಂದು ಭಾಗಲಬ್ಧ ಸಂಖ್ಯೆ ಆಗಿರಲಿ. ಈ ರೀತಿ ನಾವು ಬರೀಬೇಕು. ಇದೇನು ಲೆಕ್ಕ ಮಾಡೋ ಅವಶ್ಯಕತೆ ಇಲ್ಲ, ನೀವು ಜಸ್ಟ್ ನೆನ್ಪಿಟ್ಕೊಂಡು ಬರಿಬೋದು. ಇವಾಗ ನೀವು ನೆನ್ಪಿಟ್ಕೊಂಡು ಹೋಗಿಬಿಟ್ಟು ಕೂಡ ಬರಿಬೋದು. ಇನ್ನು ಪ್ರಶ್ನೆ 7, ಎರಡು ಧನ ಪೂರ್ಣಾಂಕಗಳ ಮಸ ಮತ್ತು ಲಸಗಳು ಕ್ರಮವಾಗಿ 4 ಮತ್ತು 60 ಆಗಿದೆ. ಒಂದು ಪೂರ್ಣಾಂಕವು 20 ಆದರೆ ಮತ್ತೊಂದು ಪೂರ್ಣಾಂಕವನ್ನು ಕಂಡುಹಿಡಿಯಿರಿ. ಒಂದು ಪೂರ್ಣಾಂಕ 20 ಆದ ಕೊಟ್ಟಿದ್ದಾರೆ ಅವರು, ಮತ್ತೊಂದು ಪೂರ್ಣಾಂಕವನ್ನು ಕೇಳಿದ್ದಾರೆ. 7ನೇ ಪ್ರಶ್ನೆಗೆ ಸೊಲ್ಯೂಷನ್ ನೋಡಿ ಆನ್ಸರ್ ಇವೆ ನೋಡಿ. 7ನೇ ಪ್ರಶ್ನೆಗೆ b = 12 ಬರ್ತದೆ ನೋಡಿ, b = 12. ನೆಕ್ಸ್ಟು ಪ್ರಶ್ನೆ 8, ಈ ಕೆಳಗಿನ ರೇಖಾತ್ಮಕ ಸಮೀಕರಣಗಳ ಜೋಡಿಯನ್ನು ವರ್ಧಿಸುವ ವಿಧಾನದಿಂದ ಬಿಡಿಸಿ. ಅವರು ಪರ್ಟಿಕ್ಯುಲರ್ ಕೇಳಿದ್ದಾರೆ, ಏನು ಕೇಳಿದ್ದಾರೆ, ಪರ್ಟಿಕ್ಯುಲರ್ ಕೇಳಿದ್ದಾರೆ. ವರ್ಧಿಸುವ ವಿಧಾನ ಅಥವಾ ನಿಮ್ಗೆ ಆದೇಶ ಕೇಳ್ಬೋದು ಅಥವಾ ಕೇವಲ ಬಿಡಿಸಿ ಅಂತ ಕೊಡ್ಬೋದು. ಅವರು ಬಿಡಿಸ್ರಿ ಅಂತ ಕೊಟ್ಟರೆ ಏನು ಮಾಡಿ, ನಿಮ್ಮ ಇಷ್ಟ. ನೀವು ವರ್ಧಿಸಿ ಬಿಡಿಸ್ರಿ, ಆದೇಶ ಬಿಡಿಸ್ರಿ, ಪರವಾಗಿಲ್ಲ. ಆದರೆ ಅವರು ವರ್ಧಿಸುವ ಬಿಡಿಸ್ರಿ ಅಂತ ಕೊಟ್ಟರೆ ನೀವು ವರ್ಧಿಸುವ ವಿಧಾನ ಬಳಸಬೇಕು, ಅಥವಾ ಆದೇಶ ಅಂತ ಕೊಟ್ಟರೆ ಆದೇಶವನ್ನು ಬಳಸಬೇಕು. 2x + y = 8 ಮತ್ತು x - y = 1. ಆನ್ಸರ್ ನೋಡಿ, 8ನೇದು ಎಷ್ಟು ಬರ್ಬೋದು, ಇಲ್ಲಿದೆ ನೋಡಿ, x = 3, y = 2. ಅರ್ಥ ಆಯ್ತಾ ನೋಡಿ. 2x + y = 8, x - y = 1. ಅಲ್ಲಿ y ಕ್ಯಾನ್ಸಲ್ ಆಗ್ತದೆ, 3x = 9 ಬರ್ತದೆ. ಅರ್ಥ ಆಯ್ತಾ. 3 3 9, ಅದರಿಂದ x = 3. ಏನು ಮಾಡ್ಬೋದು ಮತ್ತು ನಾವು x ಬೆಲೆಯನ್ನು ಸಮೀಕರಣ 1ರಲ್ಲಿ ಹಾಕಿದಾಗ ಏನು ಬರ್ತದೆ, ನಮಗೆ y ಬೆಲೆ ಸಿಗ್ತದೆ. ಅರ್ಥ ಆಯ್ತಾ ನೋಡಿ. y = 2. ತುಂಬಾ ಸುಲಭ ಇರ್ತವೆ, ಅಷ್ಟೊಂದು ಟಫ್ ಇರೋದಿಲ್ಲ. ನೀವು ಪ್ರಾಕ್ಟೀಸ್ ಮಾಡಬೇಕು, ಬರೀ ಓದಿದ್ರೆ ಸಾಗೋದಿಲ್ಲ. ಪ್ರಾಕ್ಟೀಸ್ ಮಾಡಿ, ಬುಕ್ಕಲ್ಲಿ ರಫಲ್ಲಿ ಸಾಲ್ವ್ ಮಾಡಿ. ಅದು ಮಿಸ್ಟೇಕ್ ಆಗಲಿ ತಪ್ಪಾಗಲಿ ಅವಾಗ ಮಾತ್ರ ನಿಮಗೆ ಲೆಕ್ಕಗಳು ಬರ್ತವೆ. ಓಕೆನಾ, ಸಾಲ್ವ್ ಮಾಡಿ ನೀವು. ಇನ್ನು 9ನೇ ಕ್ವಶನ್ನು, ಈ ಕೆಳಗಿನ ರೇಖಾತ್ಮಕ ಸಮೀಕರಣಗಳ ಜೋಡಿಗೆ ಪರಿಹಾರವನ್ನು ಕಂಡುಹಿಡಿಯಿರಿ. ನೋಡಿ, ಇಷ್ಟೇ ಕೇಳಿದರೆ, ಪರಿಹಾರ ಕೇಳಿದರೆ ನಿಮ್ಮ ಇಷ್ಟ. ನೀವು ವರ್ಧಿಸುವ ವಿಧಾನ ಬಳಸ್ರಿ, ಆದೇಶ ಬಳಸ್ರಿ, ನಿಮ್ಮ ಇಷ್ಟ ಅದು. ಆದರೆ ಅವ್ರು ಕೊಟ್ಟಾಗ ಮಾತ್ರ ಅದೇ ವಿಧಾನ ಬಳಸಬೇಕು. ನಿಮ್ಮ ಸ್ಕೂಲಲ್ಲಿ ಹೇಳ್ತಾರೆ ಅನ್ಕೋತೀನಿ, ಶಾಲೆಯೆಲ್ಲ ಹೇಳಿರ್ತಾರೆ, ನೋಡ್ಕೊಳ್ಳಿ. ಇನ್ನು 9ನೇದು, ಈಗ ಏನು ಕೇಳಿದರೆ 2x + y = 11, x + y = 8. 9ನೇ ಆನ್ಸರ್ ನೋಡಿ. ತುಂಬ ಜನ ಕೇಳ್ತಾರೆ ಅದನ್ನೇ ಆನ್ಸರ್ ಬೇಕು ಅಂತ, ಆಲ್ಮೋಸ್ಟ್ ಎಲ್ಲ ಕೊಟ್ಟಿದ್ದೀನಿ, ನೋಡ್ಕೊಳ್ಳಿ. ಇದು ಕೂಡ ಸೇಮ್ ಅದೇ ರೀತಿ ಇದೆ. ಇದು ಆದೇಶ ವಿಧಾನಲ್ಲೇ ಬಳಸಿದ್ದಾರೆ ನೋಡಿ. ನೀವು ವರ್ಧಿಸುವ ವಿಧಾನ ಬಳಸ್ಬೋದು, ಆದೇಶ ಬಳಸ್ಬೋದು. x = 3, y = 5 ಬಂದಿದೆ. ಇನ್ನು ಪ್ರಶ್ನೆ 10, ಈ ಕೆಳಗಿನ ಪ್ರಶ್ನೆಗಳು ಉತ್ತರಿಸಿ. 3 ಅಂಕದ ಒಂದು ಪ್ರಶ್ನೆ, ಟೋಟಲಾಗಿ 3 ಅಂಕ, ಒಂದೇ ಪ್ರಶ್ನೆ. 10, p(x) = x - 2, x - 1. ಈ ಬಹುಪದೋಕ್ತಿಯ ಶೂನ್ಯತೆಗಳನ್ನು ಕಂಡುಹಿಡಿಯಿರಿ ಹಾಗೂ ಶೂನ್ಯತೆಗಳು ಮತ್ತು ಸಹಗುಣಕಗಳ ನಡುವಿನ ಸಂಬಂಧವನ್ನು ತಾಳೆ ನೋಡಿ. ತಾಳೆ ಕೂಡ ನೋಡಬೇಕು ನೀವು. ನೋಡೋಣ ಆನ್ಸರ್ 10ನೇದು. ನೀವು ಟ್ರೈ ಮಾಡಿ ಬುಕ್ಕಲ್ಲಿ ನೋಡಿ ಎಷ್ಟು ಬರ್ತದೆ ನೋಡಿ. ಶೂನ್ಯತೆಗಳ ಮೊತ್ತ 3 ಬರ್ತದೆ ಮತ್ತು ಶೂನ್ಯತೆಗಳ ಮೂಲಬ್ಧ 2 ಬರ್ತದೆ. ನೀವು ಟ್ರೈ ಮಾಡಿದ್ರೆ ನಿಮಗೆ ಉತ್ತರ ಬರ್ತದೆ. ಬರ್ಕೊಳ್ಳಿ ಬುಕ್ಕಲ್ಲಿ. ಇದು ಜಸ್ಟ್ ನಮಗೆ F1 ಮಾತ್ರ ಅಲ್ಲ, ನಿಮ್ಮ ಒಂದು ಆನ್ಯುವಲ್ ಎಕ್ಸಾಮ್ ಮುಗಿಯೋರಿಗೆ ಹೆಲ್ಪ್ ಆಗ್ತವೆ. ಓಕೆ, 11ನೇ ಕ್ವಶನ್ನು, ಲಾಸ್ಟ್ ಕ್ವಶನ್ ಇದು. ಈ ಕೆಳಗಿನ ಪ್ರಶ್ನೆಗಳು ಉತ್ತರಿಸಿ. 4 ಅಂಕದ ಒಂದು ಪ್ರಶ್ನೆ, ಒಂದೇ ಪ್ರಶ್ನೆ. 11ನೇ ಕ್ವಶನ್ನು, ಕೊಟ್ಟಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗೆ ನಕ್ಷೆ ವಿಧಾನದಿಂದ ಪರಿಹಾರವನ್ನು ಕಂಡುಹಿಡಿಯಿರಿ. ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ನು. ನಿಮಗೆ ಮ್ಯಾಪ್ ಕೊಟ್ಬಿಟ್ಟು, ಮ್ಯಾಪ್ ಅಂದರೆ ನಕ್ಷೆ ಅಂದರೆ ಏನು, ನಿಮಗೆ ಗ್ರಾಫ್ ಕೊಡ್ತಾರೆ. ಅರ್ಥ ಆಯ್ತಾ, ಗ್ರಾಫ್ ಕೊಡ್ತಾರೆ. ಈ ಒಂದು ಸಮೀಕರಣವನ್ನು ಗ್ರಾಫಲ್ಲಿ ಬಿಡಿಸ್ಬೇಕು. ಎಲ್ಲ ಹೇಳ್ತಾರೆ ಸ್ಕೂಲಲ್ಲಿ, ನೋಡ್ಕೊಳ್ಳಿ, ಕೇಳ್ಕೊಳ್ಳಿ. ನಿಮ್ಮ ಗಣಿತ ಟೀಚರ್ನ ಕೇಳ್ಕೊಳ್ಳಿ, ಅವರು ಗ್ರಾಫ್ ಕೊಡ್ತಾರಲ್ಲ ಕೇಳ್ಕೊಳ್ಳಿ. ಅವರು ಗ್ರಾಫ್ ಕೊಟ್ಟರೆ ನಿಮಗೆ 4 ಮಾರ್ಕ್ಸಿಗೆ ಕೊಡ್ತಾರೆ ನೋಡಿ.
2x + y = 8 ಮತ್ತು x + y = 5. ಇದನ್ನು ಕೂಡ ಆನ್ಸರ್ ಕೊಟ್ಬಿಡ್ತೀನಿ ನೋಡಿ. ನೋಡಿ ಇದು ಆನ್ಸರ್ ಬರ್ತದೆ, ಈ ರೀತಿ ಬರ್ತದೆ. ಮತ್ತು ಸ್ಕೇಲ್ನ ಬರೀರಿ. ನೀವು ಸ್ಕೇಲ್ ಬರಲೇಬೇಕು, ಯಾಕಂದರೆ ಸ್ಕೇಲ್ ಕೂಡ ಮಾಡಿಸ್ತದೆ. ತುಂಬ ಸ್ಕೇಲ್ ಅಂತ ಇನ್ನೂ ಟಫ್ ಇಲ್ಲ, ಅದು ನೀವು 8 ಸೆಂಟಿಮೀಟರ್ ತೊಗೊಂಡೇ ಬರಬೇಕು. ಇಲ್ಲಿ ಸ್ಕೇಲ್ ನೋಡಿ, x ಅಕ್ಷ 1 ಸೆಂಟಿಮೀಟರ್ = 1 ಮಾನ, y ಅಕ್ಷ 1 ಸೆಂಟಿಮೀಟರ್ = 1 ಮಾನ, ಈ ರೀತಿ ಬರಬೇಕು. ಎಷ್ಟು ಬರ್ತದೆ ನೋಡಿ, x = 3, y = 2. ನೀವು ಬಿಡಿಸಿ, ಬುಕ್ಕಲ್ಲಿ ಗ್ರಾಫ್ ಇದೆ ನಿಮ್ಮ ಹತ್ರ, ಗ್ರಾಫಲ್ಲಿ ಬಿಡಿಸಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನೋಡಿ, ಇಷ್ಟಾದರೆ ನಿಮ್ಮ ಒಂದು F1ನ ಗಣಿತ ವಿಷಯದ ಕ್ವಶನ್ ಪೇಪರ್ ಮುಕ್ತಾಯ ಆಗ್ತದೆ. ಅಷ್ಟೊಂದು ಟಫ್ ಇರೋದಿಲ್ಲ, ಈಸಿನೇ ಇರ್ತದೆ. ನಿಮ್ಮ ಸ್ಕೂಲ್ ಟೀಚರ್ನ ಕೇಳಿ, ಗಣಿತ ಟೀಚರ್ನ ಕೇಳಿ, ಹೇಳ್ತಾರೆ ಅವರು ನಿಮಗೆ ಯಾವ ಲೆಕ್ಕಗಳನ್ನ ಹಾಕ್ಬೋದು ಅಂತ ಹೇಳ್ತಾರೆ. ಅದರ ಪ್ರಕಾರನೂ ಅಭ್ಯಾಸ ಮಾಡಿ. ಆಲ್ಮೋಸ್ಟು ಇದೇ ಪ್ಯಾಟರ್ನಲ್ಲಿ ಅವರು ನಿಮಗೆ ಕ್ವಶನ್ ಪೇಪರ್ ಸೆಟ್ ಮಾಡ್ತಾರೆ. ಇದನ್ನು ಮೀರಿ ನಿಮಗೆ ಮತ್ತೆ ಕ್ವಶನ್ ಬೇಕು ಅಂದರೆ ನಿಮಗೆ ಇನ್ನೂ 2 ಸೆಟ್ ಹಾಕ್ತೀನಿ. ಗಣಿತ ವಿಷಯದ ಮೇಲೆ F1 ಎಕ್ಸಾಮ್ಗೆ ಇನ್ನೂ ನಿಮಗೆ 2 ಸೆಟ್ ಹಾಕ್ತೀನಿ. ಆಲ್ಮೋಸ್ಟ್ ಎಲ್ಲ ವಿಷಯದ ಮೇಲೆ 2-3 ಸೆಟ್ಟು ಕ್ವಶನ್ ಪೇಪರ್ ಬರ್ತವೆ. ಚೆನ್ನಾಗಿ ಓದ್ಕೊಳ್ಳಿ. ನಿಮ್ಮ ಎಕ್ಸಾಮ್ಗೆ ಯಾವಾಗಲೂ ಕ್ವಶನ್ಗಳು ಬರುವಂಥ ಚಾನ್ಸ್ ಇರ್ತದೆ. ಚೆನ್ನಾಗಿ ನೋಡ್ಕೊಳ್ಳಿ. ಮತ್ತು ಈ ವಿಡಿಯೋನ ಫ್ರೆಂಡ್ಸ್ ಶೇರ್ ಮಾಡಿ, ಅವ್ರಿಗೂ ಶೇರ್ ಮಾಡಿ, ಅವ್ರಿಗೂ ಹೆಲ್ಪ್ ಮಾಡಿ. ಏನೇ ಸಮಸ್ಯೆ ಇರಲಿ, ಡೌಟ್ ಇರಲಿ, ಕಮೆಂಟ್ ಹಾಕಿ, ರಿಪ್ಲೈ ಕೊಡ್ತೀನಿ. ಓಕೆನಾ ಫ್ರೆಂಡ್ಸ್, ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.